ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಮೆರಿಕ ಪಡೆಗಳ ಸಾಹಸ, 36 ಗಂಟೆಗಳ ಕಾರ್ಯಾಚರಣೆ, ಇರಾನ್ನಲ್ಲಿ ಬಿದ್ದಿದ್ದ ಪೈಲಟ್, ರೋಚಕ ರೀತಿಯಲ್ಲಿ ರಕ್ಷಣೆ, ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಮೋದಿ ಅಂತೂ ಬಾಯ್ಬಿಟ್ರಲ್ಲ, ಸಿದ್ದರಾಮಯ್ಯ ವ್ಯಂಗ್ಯ, ಚುನಾವಣೆಯೇ ಕಾರಣ, ಕ್ಷೇತ್ರಗಳ ಹೆಚ್ಚಳಕ್ಕೆ ರಾಜಕೀಯ ಲೆಕ್ಕಾಚಾರ, ಟೀಕೆ, ಅಪೌಷ್ಟಿಕತೆ, ರಾಜ್ಯದಲ್ಲಿ 4.25 ಲಕ್ಷ ಮಕ್ಕಳು ಕುಬ್ಜ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವರದಿ, ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆ ಹೆಚ್ಚು ಗಂಭೀರ, ಉಪಚುನಾವಣೆ, ರಾಜ್ಯದಲ್ಲಿ ಅಕ್ರಮ ಹಣ, ಮದ್ಯದ ಹೊಳೆ, ಚುನಾವಣೆ ಆಯೋಗದಿಂದ 1 ಕೋಟಿ ನಗದು, 25 ಲಕ್ಷ ಮದ್ಯ ವಶ, ದಾವಣಗೆರೆ ದಕ್ಷಿಣ, ಕಡೆಗೂ ಅಖಾಡಕ್ಕಿಳಿದ ಸಚಿವ ಜಮೀರ್, ನಮ್ಮಲ್ಲಿ ಯಾವುದೇ ಮುನಿಸಿಲ್ಲ, ಜಮೀರ್ ಅಹಮದ್ ಸ್ಪಷ್ಟನೆ, ರಾಜ್ಯದ ಪಾಲಿನ 2 ಲಕ್ಷ ಕೋಟಿಗೆ ಕೇಂದ್ರ ಕನ್ನ, ಸುರ್ಜೇವಾಲಾ, ಮೋದಿ ಸರ್ಕಾರ ಮತ್ತು ಬಿಜೆಪಿಯಿಂದ ಸೇಡಿನ ರಾಜಕಾರಣ, ವಸತಿ ಬಡಾವಣೆಗಳಲ್ಲಿ ಬೇಕು ವಾಣಿಜ್ಯಕರಣಕ್ಕೆ ಕಡಿವಾಣ, ಕಿರಿದಾದ ರಸ್ತೆಯಲ್ಲಿ ಚಟುವಟಿಕೆ, ನಿವಾಸಿಗಳಿಗೆ ನಿತ್ಯವೂ ಕಿರಿಕಿರಿ, 2 ಬಾರಿ ಮುಖ್ಯಮಂತ್ರಿಯಾಗಲು ದೇವರ ಆಶೀರ್ವಾದವೇ ಕಾರಣ, ಸಿದ್ದರಾಮಯ್ಯ, ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತರುವ ಮೂಲಕ ಉತ್ತಮ ಆಡಳಿತ, ಬೈರತಿ ಸುರೇಶ್, 1.25 ಕೋಟಿ ಜನರಿಗೆ ಬರೀ 250 ಪಬ್ಲಿಕ್ ಟಾಯ್ಲೆಟ್, ಬೆಂಗಳೂರಿನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿಲ್ಲ ಶೌಚಾಲಯ, ಜಲಬಾಧೆ ತೀರಿಸಿಕೊಳ್ಳಲು ಮಹಿಳೆಯರ ಪರದಾಟ, ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಅಭಿಯಾನ ಆಯುಕ್ತ, ರಸ್ತೆ ಬದಿಗಳಲ್ಲಿ 32 ಲೋಡ್ ತ್ಯಾಜ್ಯ ಸಂಗ್ರಹ ತೆರವು, ಜಿಬಿಎ ಎಲೆಕ್ಷನ್ ಏಪ್ರಿಲ್ 11ರಂದು ಜೆಡಿಎಸ್ ಜನತಾ ಸಮಾವೇಶ, ನಗರದಲ್ಲಿ ಒಂದೇ ದಿನ 13,000 ಎಲೆಕ್ಟ್ರಿಕ್ ವಾಹನಗಳ ನೋಂದಣಿ, ಮಹಿಳಾ ಕಸ್ಟಮ್ಸ್ ಅಧಿಕಾರಿಗೆ ಬ್ಲಾಕ್ ಮೇಲ್, ಕೊನೆಗೂ ಲಾಕ್, ಪ್ರೀತಿ ಹೆಸರಲ್ಲಿ ಲೈಂಗಿಕ ದೌರ್ಜನ್ಯವೆಸಗಿದ್ದ ಆಟೋ ಚಾಲಕನ ಮೇಲೆ ಹಲ್ಲೆ, ಸುಲಿಗೆ, ಡ್ರಗ್ಸ್ ವ್ಯಸನಿ ಬಂಧನ, ಕದ್ದ ಮೊಬೈಲ್ನಿಂದ ಕರೆ ಮಾಡಿ ಸಿಕ್ಕಿಬಿದ್ದ, ಆರ್ಸಿಬಿ ಆಟ ನೋಡುವ ಆಸೆಗೆ 1.46 ಲಕ್ಷ ಕಳೆದುಕೊಂಡ ಟೆಕ್ಕಿ, ಗುರುತಿನ ಚೀಟಿ, ಫುಡ್ ಕೂಪನ್ಗೆ ಪಾವತಿ, ಶೀಘ್ರ ಮತ್ತೆರಡು ಹಳದಿ ಮೆಟ್ರೋ, 5 ನಿಮಿಷಕ್ಕೊಂದು ರೈಲು, ಹಳದಿ ಮಾರ್ಗದಲ್ಲಿ 1 ಲಕ್ಷ ಜನ ಪ್ರಯಾಣ, ಪಾರದರ್ಶಕ ಚುನಾವಣೆ ಬಗ್ಗೆ ಬಿಜೆಪಿ ಅನುದಾನ, ಬಿಜೆಪಿಗೆ ಮತ ಹಾಕಿದ್ರೆ ಜೈಲು ನಿಶ್ಚಿತ ಬೆದರಿಕೆ ಕರಪತ್ರ, ಚುನಾವಣಾ ವೀಕ್ಷಕರಿಗೆ ದೂರು, ಗೆಲುವಿಗೆ ವಿಧಾನಸೌಧ ಖಾಲಿ, ಎಚ್ಡಿಕೆ, ಸರ್ಕಾರ ಜನಪರ ಆಡಳಿತ ನೀಡಿದ್ದರೆ ಠಿಕಾಣಿ ಹೂಡುವ ಅಗತ್ಯವಿತ್ತೆ, ದಾವಣಗೆರೆ ಮೇಲೆ ಯಾವ ಮುನಿಸೂ ಇಲ್ಲಾರಿ, ಜಮೀರ್, ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್, ಮತ್ತೊಬ್ಬ ಯುವಕನಿಂದ ಯುವತಿಗೆ ಲೈಂಗಿಕ ದೌರ್ಜನ್ಯ, ಆರೋಪಿ ಬಂಧನ, ಹಾವೇರಿ ವಿವಿ ಡಾಕ್ಟರೇಟ್ ಸ್ವೀಕರಿಸುವುದಿಲ್ಲ, ಬೊಮ್ಮಾಯಿ, ಜನರ ಪ್ರೀತಿ ವಿಶ್ವಾಸವೇ ನನಗೆ ಗೌರವ, ಇಂದು ಸಚಿವರ ಮನೆಗೆ ಆಟೋ ಚಾಲಕರ ಮುತ್ತಿಗೆ, ಗ್ಯಾಸ್ ನೋ ಸ್ಟಾಕ್, ಬಂಕ್ ಮಾಲೀಕರ ವಿರುದ್ಧವೇ ತಿರುಗು ಬಿದ್ದ ಆಟೋ ಚಾಲಕರು, ಪಿಯು ವರೆಗಿನ ಗಂಡು ಮಕ್ಕಳಿಗೂ ಉಚಿತ ಪ್ರಯಾಣ, ಸಚಿವ ರೆಡ್ಡಿ, ಅಪ್ರಾಪ್ತರ ವೀಲಿಂಗ್ ಚಟಕ್ಕೆ 27 ಬಲಿ, 1,805 ಸವಾರರ ವಿರುದ್ಧ ಪ್ರಕರಣ ದಾಖಲು, ಪೋಷಕರಿಂದ 1.77 ಕೋಟಿ ರೂಪಾಯಿ ದಂಡ ವಸೂಲಿ, ಶೀಘ್ರವೇ ಒಳ ಮೀಸಲು ಅನುಷ್ಠಾನ, ಜಗಜೀವನ್ ರಾಮ್ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿದ ಸಚಿವ ಮುನಿಯಪ್ಪ ಭರವಸೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವಿ ಚಾರ್ಜಿಂಗ್, ಪ್ರತಿ 60ರಿಂದ 70 ಕಿಲೋಮೀಟರ್ ಅಂತರದಲ್ಲಿ ಪಾಯಿಂಟ್, ಇವಿ ಬಳಕೆಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹ, ಯುದ್ಧ ಮಧ್ಯೆಯೇ ಆಸ್ಪತ್ರೆ ಸೇರಿದ ಟ್ರಂಪ್, ಜಾಲತಾಣದಲ್ಲಿ ವದಂತಿ ವೈರಲ್, ಎಲ್ಲ ಸುಳ್ಳು ಎಂದ ವೈಟ್ ಹೌಸ್, ಜಡ್ಜ್ಗಳ ಕೂಡಿಟ್ಟಿದ್ದು ಬಂಗಾಳದ ಗುಂಡಾರಾಜ್ ತೋರಿಸುತ್ತದೆ, ಚುನಾವಣೆ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ವಾಗ್ದಾಳಿ, ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ ಆಪ್ಗೆ ಚಡ್ಡಾ, ಚೆನ್ನೈ ವಿರುದ್ಧ ಆರ್ಸಿಬಿಯೇ ಕಿಂಗ್ಸ್, ಆರ್ಸಿಬಿ 250 ರನ್, ಚೆನ್ನೈ ಬೌಲರ್ಸ್ ಕಂಗಾಲು, 207ಕ್ಕೆ ಸಿಎಸ್ಕೆ ಆಲ್ಔಟ್, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ದ್ರಾವಿಡ್ ಕುಂಬ್ಳೆ ಸ್ಟ್ಯಾಂಡ್, ಪಂತ್ ಪಂಚ್ಗೆ ಸೋತ ಸನ್ರೈಸರ್ಸ್, ಲಕ್ನೋಗೆ 5 ವಿಕೆಟ್ ಜಯ, ಹೈದರಾಬಾದ್ಗೆ 2ನೇ ಸೋಲು. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.